ದೇಶದಾದ್ಯಂತ ಸದ್ದು ಮಾಡಿದ್ದ ಕಾಕ್ರೋಚ್ ಜನತಾ ಪಾರ್ಟಿ ಎಲ್ಲಾ ಪಕ್ಷಗಳ ವ್ಯೂಸ್ಗಳನ್ನು ಉಡೀಸ್ ಮಾಡಿದ ಕಾಕ್ರೋಚ್, ಬಿಜೆಪಿಯನ್ನು ಹಿಂದಿಕ್ಕಿದ್ದ ಕಾಕ್ರೋಚ್ ಜನತಾ ಪಾರ್ಟಿ, ಕಾಕ್ರೋಚ್ ಸದ್ದಿಗೆ ಮೋದಿ ಅಮಿತ್ ಶಾ ಗಪ್ಚು. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಕಳೆದ 2 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರೂ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅಂತಂದ್ರೆ ಅದು ಒಂದೇ ಒಂದು ವಿಚಾರ, ಐ ಆಮ್ ಕಾಕ್ರೋಚ್. ಏನಿದು ಕಾಕ್ರೋಚ್? ಯಾವ ರೀತಿಯಾಗಿ ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗಲಿಕ್ಕೆ ಕಾರಣ ಆಗಿತ್ತು? ಐ ಆಮ್ ಕಾಕ್ರೋಚ್ ಅಂದ್ರೆ ಏನು? ಕಾಕ್ರೋಚ್ ಅಂತಂದ್ರೆ ಎಲ್ರಿಗೂ ಕೂಡ ಗೊತ್ತಿರುವಂತೆ ಅದೊಂದು ಜಿರಳೆ. ಜಿರಳೆ ಪದ ಯಾಕೆ ಇಷ್ಟೊಂದು ವ್ಯಾಪಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ? ಅದರಲ್ಲೂ ಕೂಡ ಒಂದು ರಾಜಕೀಯ ವ್ಯಂಗ್ಯದ ಮತ್ತು ಪ್ರತಿಭಟನೆಯ ಅಭಿಯಾನ ಕೂಡ ಆಗ್ತಿರುವಂತದ್ದು. ಯಾವ ಕಾರಣಕ್ಕೋಸ್ಕರ? ಏನಿದು ಕಾಕ್ರೋಚ್ ವಿವಾದ? ಎಲ್ಲಿಂದ ಶುರುವಾಯಿತು? ಎಸ್, ಆ ಎಲ್ಲಾ ವಿಚಾರಗಳನ್ನ ನಾನು ನಿಮ್ಗೆ ಸಂಪೂರ್ಣವಾಗಿ ವಿವರ ಕೊಡ್ತೀನಿ. ಏನಿದು ಕಾಕ್ರೋಚ್ ವಿವಾದ? ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ CJI ಸೂರ್ಯಕಾಂತ್ ಅವರು ನ್ಯಾಯಾಲಯದ ವಿಚಾರಣೆಯೊಂದರ ಸಂದರ್ಭದಲ್ಲಿ ಉದ್ಯೋಗವಿಲ್ಲದ ಕೆಲವು ಯುವಕರು RTI ಕಾರ್ಯಕರ್ತರಾಗಿ ಅಥವಾ ಸೋಷಿಯಲ್ ಮೀಡಿಯಾ ಬಳಕೆದಾರರಾಗಿ ಎಲ್ಲರ ಮೇಲೂ ದಾಳಿ ಮಾಡುತ್ತಿದ್ದಾರೆ ಹೀಗಂತ ನ್ಯಾಯಮೂರ್ತಿಗಳಂತಹ ಸೂರ್ಯಕಾಂತ್ ಅವರು ಹೇಳಿದರು. ಅದ್ರ ಜೊತೆಗೆ ಇವರೆಲ್ಲರನ್ನೂ ಕೂಡ, ಅಂದ್ರೆ ಯಾರ್ಯಾರು ಕೆಲಸ ಇಲ್ಲ, ಕೇವಲ RTI ಕಾರ್ಯಕರ್ತರಾಗಿ ಅಥವಾ ಸೋಷಿಯಲ್ ಮೀಡಿಯಾ ಬಳಕೆದಾರರಾಗಿದ್ದಾರಲ್ಲ, ಅವರೆಲ್ಲರನ್ನೂ ಕೂಡ ಜಿರಳೆಗಳು ಮತ್ತು ಪರಾವಲಂಬಿಗಳು ಹೀಗಂತ ಹೇಳಿ ಹೋಲಿಕೆಯನ್ನ ಮಾಡಿದ್ರು. ಇದೊಂದು ವಿಚಾರ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ಹರಡಿತ್ತು. ನಂತರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ CJI ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಆ ಸ್ಪಷ್ಟನೆ ಹೇಗಿತ್ತು ಅಂತಂದ್ರೆ, ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ನಾನು ದೇಶದ ಯುವಕರನ್ನ ನಿಂದಿಸಿಲ್ಲ. ನಕಲಿ ಪದವಿ ಪಡೆದು ವಕೀಲ ವೃತ್ತಿ ಅಥವಾ ಮಾಧ್ಯಮ ಕ್ಷೇತ್ರಕ್ಕೆ ಬರುವವರನ್ನ ಮಾತ್ರ ನಾನು ಹಾಗೆ ಕರೆದಿದ್ದೆ ಹೀಗಂತ ಅವರ ಒಂದು ಹೇಳಿಕೆಯನ್ನ ಅಥವಾ ಅವರ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಈ ಹೇಳಿಕೆ ಕಾಕ್ರೋಚ್ ಅನ್ನೋ ಒಂದು ಪದ ಇದೆಯಲ್ಲ, ಅದು ಯಾವ ರೀತಿಯಾಗಿದೆ ಅಂತಂದ್ರೆ ರಾಜ್ಯ ರಾಜಕಾರಣ ಅಲ್ಲ, ಇಡೀ ದೇಶದ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರುವಂತದ್ದು. ನೀವು ನಂಬಲ್ಲ, ಬಿಜೆಪಿ, ಕಾಂಗ್ರೆಸ್, JDS, CPI, AIADMK ಯಾವ ರೀತಿಯಾಗಿ ಪಕ್ಷಗಳ ಹೆಸರುಗಳಿದೆಯಲ್ಲ, ಅದೇ ರೀತಿ ಇದು ಕೂಡ, ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಒಂದು ಪಕ್ಷವಾಗಿ ಈಗ ಉಗಮವಾಗಿರುವಂತದ್ದು. ಎಸ್, ಮುಖ್ಯ ನ್ಯಾಯಮೂರ್ತಿಗಳ ಈ ಹೇಳಿಕೆಯಿಂದ ಆಕ್ರೋಶಗೊಂಡ ದೇಶದ ನಿರುದ್ಯೋಗಿ ಯುವಕರು ಮತ್ತು ನೆಟ್ಟಿಗರು ಅದೊಂದು ಮಾತನ್ನೇ ಸವಾಲಾಗಿ ಸ್ವೀಕರಿಸಿದ್ರು. ಅಭಿಜಿತ್ ದೀಪ್ಕೆ ಎಂಬುವವರು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಹೆಸರಿನ ವ್ಯಂಗ್ಯಾತ್ಮಕ ರಾಜಕೀಯ ವೇದಿಕೆಯನ್ನ ಆರಂಭಿಸಿದರು. ಅಭಿಯಾನದ ಭಾಗವಾಗಿ ಯುವಕರು ಮೆನ್ ಬಿ ಕಾಕ್ರೋಚ್, ನಾನು ಜಿರಳೆ, ಮೆನ್ ಬಿ ಕಾಕ್ರೋಚ್, ನಾನು ಜಿರಳೆ ಎಂಬ ಹ್ಯಾಶ್ಟ್ಯಾಗ್ ಬಳಸಿ ತಮಗಾಗುತ್ತಿರುವ ನಿರುದ್ಯೋಗದ ಸಮಸ್ಯೆ ಜೊತೆಗೆ ಪೇಪರ್ ಲೀಕ್ ಹಗರಣಗಳು ಮತ್ತು ವ್ಯವಸ್ಥೆಯ ಮೇಲಿನ ಕೋಪವನ್ನ ತುಂಬಾ ವ್ಯಂಗ್ಯವಾಗಿ ಅದನ್ನ ಆ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯ ಮೂಲಕ ಹೊರಹಾಕಲಾಗಿದ್ರು. ಅಷ್ಟರ ಮಟ್ಟಿಗೆ ಇದು ಸುದ್ದಿಯಾಗಿತ್ತು. ಇದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವುದು ಯಾಕೆ ಅನ್ನೋದನ್ನ ನೋಡಿದರೆ, ನೀವು ನಂಬಲಾರಿ, ಬಿಜೆಪಿ ಪಕ್ಷಕ್ಕಿಂತಲೂ ಹೆಚ್ಚು ಫಾಲೋವರ್ಸ್ ಅನ್ನ ಈ ಕಾಕ್ರೋಚ್ ಜನತಾ ಪಾರ್ಟಿ ಹೊಂದಿರುವಂತಹದ್ದು. ಕೇವಲ 4-5 ದಿನಗಳಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಇನ್ಸ್ಟಾಗ್ರಾಮ್ ಖಾತೆಯ ಫಾಲೋವರ್ ಸಂಖ್ಯೆ 1.5 ಕೋಟಿಗೂ ಹೆಚ್ಚು ದಾಟಿದೆ. ಅಂದ್ರೆ 15 ಮಿಲಿಯನ್. ಇದು ಭಾರತದ ಆಡಳಿತಾರೂಢ ಪಕ್ಷವಾದ ಬಿಜೆಪಿಯ ಅಧಿಕೃತ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅದಕ್ಕಿಂತ ಡಬಲ್ ಆಗಿ ಸುಮಾರು 87 ಲಕ್ಷ ಹೆಚ್ಚಾಗಿರುವಂಥದ್ದು. ಅಂದ್ರೆ
ಬಿಜೆಪಿ ಪಕ್ಷ ಏನಿದೆಯಲ್ಲ, ಬಿಜೆಪಿ ಪಕ್ಷಕ್ಕಿಂತಲೂ ಕೂಡ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಫಾಲೋವರ್ಸ್ ಸಂಖ್ಯೆ ಕೋಟಿ ಕೋಟಿ ಇದೆ. ಅಂದ್ರೆ 15 ಮಿಲಿಯನ್, 1.5 ಕೋಟಿಗೂ ಹೆಚ್ಚು ಹೆಚ್ಚು ಜನರು ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಫಾಲೋ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಅಷ್ಟು ದೊಡ್ಡ ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಈಗ ಇದಕ್ಕೆ ಒಂದು ಪುಷ್ಟಿ ನೀಡ್ತಾ ಇದ್ದಾರೆ. ಆ ರೀತಿಯಾಗಿ ಇದೆ ಇರುವಂತಹದ್ದು. ಇನ್ನು ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ರಾಜಕಾರಣಿಗಳು ಕೂಡ ಎಂಟ್ರಿ ಆಗಿರುವಂತಹದ್ದು. ಎಸ್, ಇದು ಬಹಳ ಮುಖ್ಯವಾದಂತಹ ಒಂದು ವಿಚಾರ. ವಿರೋಧ ಪಕ್ಷದ ಪ್ರಮುಖ ನಾಯಕರಾಗಿರುವಂತಹ ಅಖಿಲೇಶ್ ಯಾದವ್, ಮನೀಶ್ ಸಿಸೋಡಿಯಾ, ಟಿಎಂಸಿ ಸಂಸದರಾದ ಮಹುಹಾ ಮೊಹಿತ್ರಾ ಮತ್ತು ಕೀರ್ತಿ ಆಜಾದ್ ಮುಂತಾದವರು ನಾನೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿ ಸೇರುತ್ತೇನೆ ಹೀಗಂತ ಅವರೂ ಕೂಡ ಪೋಸ್ಟ್ ಮಾಡುವ ಮೂಲಕ ಈ ಒಂದು ಟ್ರೆಂಡ್ಗೆ ಸಿಕ್ಕಾಪಟ್ಟೆ ಬೆಂಬಲವನ್ನ ಸೂಚಿಸಿದ್ದಾರೆ. ಎಸ್, ಇದು ಬಹಳ ಇಂಪಾರ್ಟೆಂಟ್ ಅಂತ ವಿಚಾರ. ಯಾಕೆಂತಂದ್ರೆ ಈ ಎಲ್ಲ ಒಂದ್ ಕಡೆ ಸಣ್ಣ ಒಂದು ಹೇಳಿಕೆ, ಆ ಹೇಳಿಕೆ ಇವತ್ತು ಇಷ್ಟು ವ್ಯಾಪಕವಾಗಿ ಬೆಳೀತಾ ಇದೆ ಅಂತಂದ್ರೆ ಅದು ಕೂಡ ಬಿಜೆಪಿ ಫಾಲೋವರ್ಸ್ ಸಂಖ್ಯೆಗಿಂತ ದುಪ್ಪಟ್ಟಾಗ್ತಾ ಇದೆ ಅಂತಂತಂದ್ರೆ ಅದು ಎಷ್ಟು ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಭಾವ ಬೀರಿದೆ ಅನ್ನೋದನ್ನು ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ವಿಭಿನ್ನ ಪ್ರಣಾಳಿಕೆ, ಎಸ್, ವಿಭಿನ್ನ ಆ ಪ್ರಣಾಳಿಕೆಯನ್ನು ಕೂಡ, ಅಂದ್ರೆ ಮ್ಯಾನಿಫೆಸ್ಟೋ ಅಂತ ಏನ್ ಕರಿತೀವಲ್ಲ, ಅದನ್ನು ಕೂಡ ಈ ಕಾಕ್ರೋಚ್ ಜನತಾ ಪಾರ್ಟಿಯವರು ಬಿಡುಗಡೆಯನ್ನ ಮಾಡ್ತಿರೋದು. ತನ್ನನ್ನು, ಅಂದ್ರೆ ಈ ಪಾರ್ಟಿ ಯಾವ ರೀತಿಯಾಗಿ ಮಾಡ್ತಿದೆ ಅಂದ್ರೆ, ಕಾಕ್ರೋಚ್ ಜನತಾ ಪಾರ್ಟಿ ತನ್ನನ್ನು ಜಾತ್ಯತೀತ, ಸಮಾಜವಾದಿ, ಪ್ರಜಾಪ್ರಭುತ್ವವಾದಿ ಮತ್ತು ಸೋಮಾರಿಗಳ ಪಕ್ಷ ಎಂದು ಕರೆದುಕೊಂಡಿದೆ. ಎಸ್, ಇದು ಅಂದ್ರೆ ಅವರ ಮ್ಯಾನಿಫೆಸ್ಟೋ ಯಾವ ತರ ಇದೆ ಅಂತಂದ್ರೆ, ಜಾತ್ಯತೀತ, ಸಮಾಜವಾದಿ, ಪ್ರಜಾಪ್ರಭುತ್ವವಾದಿ ಮತ್ತು ಸೋಮಾರಿಗಳ ಪಕ್ಷ ಅಂತಂತೇಳಿ ಆ ಮ್ಯಾನಿಫೆಸ್ಟೋದಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ನ್ಯಾಯಾಧೀಶರ ನಿವೃತ್ತಿ ನಂತರದ ಹುದ್ದೆಗಳ ನಿಷೇಧ, ನಿರುದ್ಯೋಗಿಗಳಿಗೆ ಉದ್ಯೋಗದ ಹಕ್ಕು ಮತ್ತು ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆಯಂತಹ ಗಂಭೀರ ವಿಷಯಗಳನ್ನ ವ್ಯಂಗ್ಯದ ಮೂಲಕ ಈ ವೇದಿಕೆ ಮುನ್ನೆಲೆಗೆ ತರ್ತಾ ಇದೆ. ಎಸ್, ಅಂದ್ರೆ ಜಸ್ಟ್ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಒಂದು ಸ್ಟೇಟ್ಮೆಂಟ್ ಏನಿದೆ ಅಂತಂತಂದ್ರೆ, ಆ ಸ್ಟೇಟ್ಮೆಂಟ್ ಇವತ್ತು ಯಾವ ರೀತಿಯಾಗಿದೆ ಅಂತಂದ್ರೆ, ಎಲ್ಲಾ ರೀತಿಯಾಗಿ ಕೂಡ ಪ್ರಶ್ನೆ ಮಾಡುವಂತಹ ಒಂದು ಆ ರೀತಿಯಾದಂತಹ ಒಂದು ವಾತಾವರಣ ಈಗ ರಾಜ್ಯದಲ್ಲಿ, ದೇಶದಲ್ಲಿ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಕೆಲವು ಯುವಕರು ರಸ್ತೆಗೂ ಇಳಿದಿದ್ದಾರೆ. ಎಸ್, ದೆಹಲಿ ಮತ್ತು ಪುಣೆಯಂತಹ ನಗರಗಳಲ್ಲಿ ಯುವಕರು ಜಿರಳೆಯ ಮುಖವಾಡ ಧರಿಸಿ ನಮಗೆ ಉದ್ಯೋಗ ಕೊಡಿ, ನಮ್ಮನ್ನು ಕೀಟಗಳಂತೆ ನೋಡಬೇಡಿ, ಎಸ್, ನಮಗೆ ಉದ್ಯೋಗ ಕೊಡಿ, ನಮ್ಮನ್ನ ನೀವು ಜಿರಳೆ ಅಂತ ನೋಡಬೇಡಿ, ಕೀಟಗಳಂತೆ ನೋಡಬೇಡಿ ಹೀಗಂತ ಪ್ಲೇ ಕಾರ್ಡ್ ಅನ್ನು ಹಿಡಿದು ಸಾಂಕೇತಿಕ ಪ್ರತಿಭಟನೆಗಳನ್ನು ಕೂಡ ನಡೆಸ್ತಾ ಇರುವಂತಹದ್ದು. ಎಸ್, ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಅವರ ಒಂದು ಸ್ಟೇಟ್ಮೆಂಟ್ ಯಾವ ಲೆವೆಲ್ ತಗೊಂಡೋಗಿದೆ ಅಂತಂದ್ರೆ, ನಮ್ಮನ್ನ ನೀವು ನಿರುದ್ಯೋಗಿಗಳು ಅಂತ ಹೇಳಿದ್ರಲ್ವಾ, ಸೊ ನಮ್ಗೆ ಉದ್ಯೋಗ ಕೊಡಿ, ನಮ್ಮನ್ನ ಯಾಕೆ ನೀವು ಕ್ರಿಮಿಗಳಂತೆ ನೋಡ್ತಾ ಇದ್ದೀರಾ, ನಮ್ಮನ್ನ ಯಾಕೆ ನೀವು ಒಂದು ಜಿರಳೆ ಆ ರೀತಿಯಾಗಿ ಕೀಟಗಳಂತೆ ನೋಡ್ತಾ ಇದ್ದೀರಾ, ಆ ರೀತಿ ನೋಡಬೇಡಿ, ನಮಗೂ ಕೂಡ ಉದ್ಯೋಗ ಕೊಡಿ ಅಂತ ಹೇಳಿ ಪ್ಲೇ ಕಾರ್ಡ್ ಅನ್ನ ಹಿಡ್ಕೊಂಡು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಇದರ ಒಟ್ಟು ಸಾರಾಂಶವನ್ನ ನಾನು ಹೇಳಿದರೆ, ಐ ಆಮ್ ಕಾಕ್ರೋಚ್ ಎಂಬುದು ಕೇವಲ ಒಂದು ಜೋಕ್ ಅಲ್ಲ. ಇದು ದೇಶದ ಯುವಕರಲ್ಲಿ ತಮಗಿರುವ ಉದ್ಯೋಗದ ಸಮಸ್ಯೆ, ಆರ್ಥಿಕ ತೊಂದರೆಗಳು ಮತ್ತು ತಮಗಾದ ಅವಮಾನದ ವಿರುದ್ಧ ಡಿಜಿಟಲ್ ಮಾಧ್ಯಮದ ಮೂಲಕ ಜಂಟಿಯಾಗಿ ಧ್ವನಿ ಎತ್ತುತ್ತಿರುವ ಒಂದು ವಿಶಿಷ್ಟ ಚಳುವಳಿಯಾಗಿದೆ. ಜೆನ್ಝೆಡ್ ಆ ರೀತಿಯಾದಂತಹ ಒಂದು ಚಳುವಳಿಯಾಗಿದೆ. ಎಸ್, ಈಗಾಗಲೇ ಈ ಕಾಕ್ರೋಚ್ ವಿವಾದ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂತಂತಂದ್ರೆ ನಿಜಕ್ಕೂ ಅನ್ಬಿಲೀವಬಲ್ ಅಂತ ಹೇಳ್ಬೋದು. ಆ ರೀತಿಯಾಗಿ ಈ ವಿವಾದ ವ್ಯಾಪಕವಾಗಿ ಹರಡ್ತಾ ಇದೆ. ಇನ್ನು ಪ್ರಮುಖ ರಾಜಕೀಯ ಪಕ್ಷಗಳ ಇನ್ಸ್ಟಾಗ್ರಾಮ್ ಫಾಲೋವರ್ಸ್, ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅದನ್ನ ನೋಡಿದರೆ ಈಗಾಗಲೇ ಬಿಜೆಪಿನ ಹಿಂದಿಕ್ಕಿದೆ. ಅದರಲ್ಲಿ ಕಾಕ್ರೋಚ್ ಪಾರ್ಟಿ ಬಂದಾದ್ಮೇಲೆ ಕಂಪ್ಲೀಟ್ ಆಗಿ ಬಿಜೆಪಿ ಫಾಲೋವರ್ಸ್ ಅನ್ನ ಈಗ ಹಿಂದಿಕ್ಕಿರೋದು. ಹಾಗಾದ್ರೆ ಪ್ರಮುಖ ರಾಜಕೀಯ ಪಕ್ಷಗಳ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ಅದನ್ನ ನೋಡಿದರೆ, ಕಾಂಗ್ರೆಸ್ನ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ನ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ಅಂತಂದ್ರೆ 13.2 ಅಂದ್ರೆ 13.2 ಮಿಲಿಯನ್ ಅಷ್ಟು ಜನ ಇದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಈಗಾಗಲೇ 10 ಮಿಲಿಯನ್, ಸುಮಾರು 10ರಿಂದ 1.5 ಕೋಟಿ ಜನ ಕಾಕ್ರೋಚ್ ಜನತಾ ಪಾರ್ಟಿಯ ಫಾಲೋವರ್ಸ್ ಇದ್ದಾರೆ. ಬಿಜೆಪಿ 8.7 ಮಿಲಿಯನ್. ನಾನು ಆಗ್ಲೇ ಹೇಳ್ದಂಗೆ ಬಿಜೆಪಿಯನ್ನೇ ಈಗ ಹಿಂದಿಕ್ಕುವಂತ ಒಂದು ಕೆಲಸವನ್ನ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಮಾಡಿರೋದು. ಜೊತೆಗೆ ಆಮ್ ಆದ್ಮಿ ಪಾರ್ಟಿ ಕೂಡ ಸುಮಾರು 1.9 ಮಿಲಿಯನ್ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ.
ಈ ಎಲ್ಲಾ ಫಾಲೋವರ್ಸ್ ಕಾಂಗ್ರೆಸ್, ಬಿಜೆಪಿ, ಆಮ್ ಆದ್ಮಿ ಎಲ್ಲಾ ಪಕ್ಷಗಳನ್ನ ಹಿಂದಿಕ್ಕಿ ಮುಂದೆ ಮುನ್ನುಗ್ಗುತ್ತಿರುವಂತಹ ಪಾರ್ಟಿ ಯಾವ್ದಾರ ಇದೆ ಅಂತಂದ್ರೆ ಅದು ಫಾಲೋವರ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಅದು ಕಾಕ್ರೋಚ್ ಜನತಾ ಪಾರ್ಟಿ. ಇಷ್ಟು ವ್ಯಾಪಕವಾಗಿ ಈಗ ಬೆಳೀತಾ ಇರುವಂಥದ್ದು. ಈಗಾಗಲೇ ಇದಕ್ಕೆ ಯಾವ ರೀತಿಯಾಗಿ ಕಡಿವಾಣವನ್ನ ಹಾಕ್ಬೇಕೋ ಆ ರೀತಿಯಾಗಿ ಕಡಿವಾಣವನ್ನು ಕೂಡ ಈಗ ಸುಪ್ರೀಂ ಕೋರ್ಟ್ಗೆ ಹಾಕಿರುವಂಥದ್ದು, ಕೇಂದ್ರ ಸರ್ಕಾರ ಹಾಕಿರುವಂಥದ್ದು. ಅಂದ್ರೆ ಇದನ್ನ ಕಂಪ್ಲೀಟ್ ಆಗಿ ಸದ್ದಿಲ್ಲದೆ ಈಗ ಬ್ಯಾನ್ ಮಾಡಿರುವಂಥದ್ದು. ಸೊ ಈಗ ಸದ್ಯಕ್ಕೆ ಇದು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸ್ವರೂಪವನ್ನ ಪಡೆಯುತ್ತೆ ಅನ್ನೋದು ಕೂಡ ಕಾದುಕೊಡಬೇಕಾಗಿದೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.